ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಸಿಹಿ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಸಿಹಿ ರುಚಿಯಲ್ಲಿ ಸಿಹಿ ಕರಿಗಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾವೆ ನೋಡ್ರಿ. ಇಲ್ಲಿ ಮೊದಲಿಗೆ ಮೈದಾ ಹಿಟ್ಟು ಸಾಣಿಸ್ಕೊಂಡ್ಬಿಡ್ತೀನಿ ರೀ. ಸಾಣಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ ರೀ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತೀನಿ ರೀ. ಅರ್ಧ ಟೀ ಲೋಟದಷ್ಟು ಹಾಲು ಹಾಕ್ಕೊತೀನಿ ರೀ. ಇಲ್ಲಿ ಎಣ್ಣೆ ಹಾಲು ಏಕೆ ಹಾಕ್ಕೊತೀನಿ ಅಂದರೆ ಕ್ರಿಸ್ಪಿಯಾಗಿ ಕರಿಗಡುಬು ಬರಬೇಕಂದ್ರೆ ನಾವು ಇದನ್ನ ಹಾಕ್ಕೊಳ್ಳಿಕ್ಕೆ ಬೇಕು ರೀ. ಇಲ್ಲಾಂದರೆ ರಗಟಿ ಕರಿಗಡುಬು ಆಗ್ತಾವ್ರಿ. ಬಾಯಲ್ಲಿ ಕಡಿದ್ರೂ ಸ್ವಲ್ಪ ಜಗ್ಗಿ ತಿನ್ಬೇಕಾಗತ್ತೆ ನೋಡ್ರಿ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿಂದ ಹಿಡಿದು ದೊಡ್ಡವ್ರಿಗೂ ರುಚಿಯಾಗಿ ಬರ್ತಾವೆ ನೋಡ್ರಿ ಕರಿಗಡುಬು. ಇದನ್ನು ಚಂದ ಹದವಾಗಿ ನಾದ್ಕೊಳ್ಳೋದ್ರಾಗ ಮೇನ್ ಇರ್ತೈತೆ ನೋಡ್ರಿ. ಸ್ವಲ್ಪ ಚಪಾತಿನ ಹಿಟ್ಟು ನಾದೋದಕ್ಕಿಂತನೂ ಸ್ವಲ್ಪ ಗಟ್ಟಿ ನಾದ್ಕೋಬೇಕ್ರಿ ಈ ಹಿಟ್ಟನ್ನು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ರಿ. ದಬಾಶಿ ನೀರು ಹಾಕ್ಕೊಂಡ್ರೆ ಹಿಟ್ಟಿನ ಹದನ ಕೆಟ್ಟೋಗುತ್ತೆ ನೋಡ್ರಿ. ನಾ ಈ ರೀತಿ ಸ್ವಲ್ಪ ಗಟ್ಟಿನ ನಾದ್ಕೊತೀನಿ ರೀ. ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಇದನ್ನು 3-4 ತಾಸು ನೆನೆಸ್ಕೊತೀನಿ ರೀ. ಈ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಸ್ಕೊತೀವಿ ಅಷ್ಟು ಚೆನ್ನಾಗಿ ಕರಿಗಡುಬು ಬರ್ತಾವ್ರಿ. ನಾವು ಸುಮ್ಮನೆ ನಾದಿ ಇಟ್ಟರೆ ಅದು 1 ತಾಸಿಗೆ ಮಾಡಿದ್ರೆ ಸರಿಯಾಗಿ ಬರೋದಿಲ್ಲ ರೀ. ರಗಟಿ ಆಗಿಬಿಡ್ತಾವ್ರಿ ಕರಿಗಡುಬು. 3-4 ತಾಸು ನೆನೆಸ್ಕೊರಿ. ಆಮೇಲೆ ನನಗೆ ಹೇಳ್ರಿ ಎಷ್ಟು ಚಂದ ಅಂದ್ರೆ ಅಷ್ಟು ಚಲೋ ಬರ್ತಾವ್ರಿ. ಈಗ 3-4 ತಾಸು ನೆನೆಯೋಕ್ಕೆ ಬಿಟ್ಬಿಡೋಣ್ರಿ. ಆಮೇಲೆ ಈ ಕಡೆ ಕಡಲೆಬೇಳೆನ ನಾನು ಇಲ್ಲಿ 250-300 ಗ್ರಾಮಷ್ಟು ಕಡಲೆಬೇಳೆಯನ್ನು ತೊಗೊಂಡಿನಿ ರೀ. 3 ವಿಜಿಲ್ ಮಾಡಿಸ್ಕೊತೀನಿ ರೀ. ಕ್ಲೀನಾಗಿ ತೊಳ್ಕೊರಿ. ಇದರಲ್ಲಿ ಮಂದ ನೀರು ಬರುತ್ತೆ ರೀ. ಆ ನೀರು ಹೋಗೋ ಮಟನೂ 3 ಸತಿ ತೊಳ್ಕೊಂಡ್ರೆ 4ನೇ ಸತಿಗೆ ಬಿಳಿ ನೀರು ಬರುತ್ತೆ ರೀ. ಆವಾಗ ಇದನ್ನು 3 ಸತಿ ಮಾಡ್ಕೊಳ್ರಿ. ಇವನ್ನ ವಾಶ್ ಮಾಡ್ಕೊತೀನಿ ರೀ ಈಗ 3 ಸತಿ. ಈ ರೀತಿ ಚೆಂದಾಗ ತೊಳ್ಕೊಂಡ್ಮೇಲೆ ನಾನು 300 ಗ್ರಾಮಷ್ಟು ಕಡಲೆಬೇಳೆ ತೊಗೊಳೋದ್ರಿಂದ ಈ ಚರಿಗೆ ಪ್ರಮಾಣದಾಗ 1.5 ಚರಿಗೆ ನೀರು ಹಾಕಿ ಕುದಿಸ್ಕೊತೀನಿ ರೀ. ನೀರು ಸ್ವಲ್ಪ ನೀವು ಹೋಳ್ಗೆ ಸಾರು ಅಥವಾ ಕಟ್ಟಿನ ಸಾರು ಮಾಡ್ಕೋಬೇಕಂದ್ರೆ ನೀರು ಹೆಚ್ಚು ಹಾಕ್ಕೋಬೇಕ್ರಿ. ಇಲ್ಲ ಬರೀ ನಾವು ಹೋಳಿಗೆ ಅಷ್ಟು ಕರಿಗಡುಬು ಅಷ್ಟೇ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ ನೀರು. ಈಗ ನಾವು ಇದನ್ನು ಲೀಡ್ ಕ್ಲೋಸ್ ಮಾಡಿಕೊಂಡು 3 ವಿಜಿಲ್ ಮಾಡಿಸ್ಕೊರಿ. ಅಂದ್ರೆ ಕಡಲೆಬೇಳೆ ಚೆನ್ನಾಗಿ ಬೇಯ್ತೈತೆ ನೋಡ್ರಿ. ಈಗ ಇದು 3 ವಿಜಿಲ್ ಆಗೈತೆ ನೋಡ್ರಿ. 3 ವಿಜಿಲ್ ಆಗಿಂದ ಯಾವ ರೀತಿ ಇದು ಬೆಂದಿದೆ ಅಂತ ತೋರಿಸ್ತೀನಿ ನೋಡ್ರಿ. ಕೈಲೇ ಈ ಥರ ಮುಟ್ಟಿದ್ರೆ ಮೆಲ್ಟ್ ಆಗಬೇಕ್ರಿ. ಈ ರೀತಿ ಕುದಿಬೇಕ್ರಿ. ಸರಿಯಾಗಿ ಕುದ್ದಿಲ್ಲ, ಇದು ಗಂಡಾಗಿತ್ತಂದರೆ ಕರಿಗಡುಬು ಚೆನ್ನಾಗಿ ಬರಂಗಿಲ್ಲ ರೀ. ಇದು ಮಿಕ್ಸಿಯಲ್ಲಿ ಪೇಸ್ಟ್ ಆಗಬೇಕಂದ್ರೆ ಇದನ್ನು ಚೆನ್ನಾಗಿ ಹಣ್ಣಾಗಿ ಕುದಿಸ್ಕೊಳ್ಳಿಕ್ಕೆ ಬೇಕು ನೋಡ್ರಿ. ಇದನ್ನು ಬಸ್ಕೊಂಬಿಡೋಣ್ರಿ. ನೀರಿನ ಅಂಶ ಬಸ್ಕೊಂಡು ಅದನ್ನು ನಮ್ಮ ಸೈಡು ಹೋಳ್ಗೆ ಸಾರು ಕಟ್ಟಿನ ಸಾರು ಅಂತೇಳಿ ಮಾಡ್ತಾರೆ. ಅದನ್ನು ಮಾಡ್ಕೋಬೋದ್ರಿ. ಈಗ ಈ ಕಡಲೆಬೇಳೆಗೆ ನಾನು 300 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿರೋದ್ರಿಂದ 325-350 ಗ್ರಾಮಷ್ಟು ಬೆಲ್ಲ ಹಾಕ್ತೀನಿ ರೀ. ಬೆಲ್ಲ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕ್ರಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ರೀ. ನಿಮ್ಗೆ ಯಾವ ಬೆಲ್ಲ ಬೇಕೋ ನೀವು ಅದನ್ನು ತೊಗೋರಿ. ಈ ಬೆಲ್ಲ ಒಲೆ ಮೇಲೆ ಇಟ್ಟು ಲಟಪಟ ಕುದಿಸೋದ್ರಿಂದ ನಮ್ಮ ಹೂರಣ ಸರಿಯಾಗಿ ಕರೆಕ್ಟಾಗಿ ಹದವಾಗಿ ಮಿದುವಾಗಿ ಬರ್ತೈತ್ರಿ. ನಾವು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಬ್ಯಾಳೆ ಈ ಥರ ಕುದಿಸ್ಕೊಳ್ಳಾರ್ದನ ಮಿಕ್ಸಿಗೆ ಹಾಕ್ಕೊಂಬಿಡ್ತಾರೆ ರೀ. ಅದು ಬಹಳ ತಪ್ಪು. ನಾವು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೇಕಂದ್ರೆ ಈ ರೀತಿ ಒಲೆ ಮೇಲೆ ಇಟ್ಟು ಲಟಪಟ ಅದನ್ನು ಕುದಿಸ್ಕೋಬೇಕ್ರಿ. ಬ್ಯಾಳೆ ಚೆಂದಾಗ ಹೊಂದ್ಕೋಬೇಕಂದ್ರೆ ಅದನ್ನು ಲಟಪಟ ಕುದಿಸಿ ಸ್ವಲ್ಪ ಗಟ್ಟಿ ಹದಕ್ಕೆ ಬರಬೇಕ್ರಿ. ಆ ರೀತಿ ಅದನ್ನು ಒಲೆ ಮೇಲೆ ಇಟ್ಟು ಕುದಿಸ್ಕೋರಿ. ಇದಕ್ಕೆ ಯಾಲಕ್ಕಿ ಪೌಡ್ರು ಹಾಕ್ಕೋತೀನಿ ರೀ. ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಒಂದು ಹದಕ್ಕೆ ಗಟ್ಟಿಯಾಗಿ ಬರಬೇಕ್ರಿ. ಅದು ಆ ಮಟನೂ
ಕುದಿಸ್ಕೊರಿ ಅದನ್ನು, ಇಲ್ಲಾಂದರೆ ಹೂರಣ ಸರಿಯಾಗಿ ಬರುವುದಿಲ್ಲ. ಈ ರೀತಿ ಕುದಿಸ್ಕೊಂಡೇನು ನೋಡ್ರಿ. ನಾ ಈ ಹದ ಕುದಿಸ್ಕೊಂಡಿರ್ತೀನಿ ರೀ. ಏನಿಲ್ಲ ಅಂದರೂ ಒಂದು 10ರಿಂದ 15 ದಿನ ಇಟ್ಕೊಂಡು ತಿನ್ಬೋದು ರೀ. ಇವನ್ನ ಹಾಳಾಗೋದಿಲ್ಲ. ಕರಿಗಡುಬು ವಾಸನೆ ಸ್ಮೆಲ್ಲು ಏನೂ ಬರುವುದಿಲ್ಲ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಬಿಡ್ತೀನಿ ರೀ. ಮಿಕ್ಸಿ ಹಾಕೋಬೇಕಾದ್ರೂ ಮೇಲಿದು ಮುಚ್ಚಳ ಸರಿಯಾಗಿ ಹಾಕ್ಕೋರಿ, ಇಲ್ಲಾಂದ್ರೆ ಮೇಲೆ ಎದ್ದು ಬಿಡುತ್ತೆ ರೀ. ಅದು ಸರಿಯಾಗಿ ಹಾಕ್ಕೊಂಡು ರುಬ್ಕೋರಿ. ಅದು ಇದು ಸ್ವಲ್ಪ ಬೆಳ್ಳ ಬೇಳೆ ಕುದಿಸಿರ್ತೀವಲ್ಲ ರೀ, ಸ್ವಲ್ಪ ಪೂರ್ತಿ ತಣ್ಣಗೆ ಹಾಕಿಂದನೇ ಮಿಕ್ಸಿ ಹಾಕ್ಕೋರಿ. ಸ್ವಲ್ಪ ಬಂದ್ ಮಾಡೋದು ಹಚ್ಚೋದು ಬಂದ್ ಮಾಡೋದು ಹಚ್ಚೋದು ಮಾಡಿರಿ, ಅಂದ್ರೆ ಅದು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬರ್ತೈತೆ ನೋಡ್ರಿ. ಒಬ್ಬೊಬ್ಬರು ನೀರು ಹೆಚ್ಚು ಹಾಕಿ ಪೂರ್ತಿ ನೀರಾಗಿ ಮಾಡ್ಕೊಂಬಿಡ್ತಾರೆ. ಈ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಕರಿಗಡುಬು ಅಲ್ಲ, ಹೋಳ್ಗೆ ಸತೆ ಕರೆಕ್ಟಾಗಿ ಮಾಡ್ಕೋಬೋದು ರೀ. ಈಗ ಕರಿಗಡುಬಕ್ಕೆ ಎಲೆ ಲಟ್ಟಿಸ್ಕೊಂಬಿಡನ್ರಿ. ನಾನು ಈಗ 3:30ರಿಂದ 4 ತಾಸು ನೆನೆಸಿ ಇಟ್ಕೊಂಡಿನಲ್ರಿ. ಇದು ಎಷ್ಟು ನೆನೆಸ್ಕೊತೀವಿ ಅಷ್ಟು ಚಲೋತ್ನಾಗಿ ಕರಿಗಡುಬು ಪಳ್ಳಾಗಿ ಬರ್ತಾವೆ ನೋಡ್ರಿ. ಅಲ್ಲಿ ಮಟ್ಟ ನೆನೆಸ್ಕೊರಿ. 1 ತಾಸು ನೆನೆಸಿಟ್ಕೊಂಡ್ರೆ ಅದು ಪಳ್ಳಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಎಷ್ಟು ತಾಸು ನಾವು ಇಟ್ಟು ನೆನೆಸ್ಕೊಂಡ್ರ ಮೇಲೆ ಹೋಗುತ್ತೆ ರೀ. ಇದು ನಾದೋದು ಹದದ್ರೊಳಗೂ ಇರ್ತೈತೆ ನೋಡ್ರಿ. ಅಷ್ಟು ಚಂದ ಸಾಫ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಈಗ ಉಳ್ಳಿ ಮಾಡ್ಕೊತೀನಿ ನೋಡ್ರಿ. ಉಳ್ಳಿ ಮಾಡಿಕೊಂಡು ಎಲೆ ಲಟ್ಟಿಸ್ಕೊಂಡು ಒಂದು ಕಡೆ ಇಟ್ಕೊಂಬಿಡೋಣ್ರಿ. ಈಗ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿರ್ತೀನಿ ರೀ. ನಾವು ಒಣ ಹಿಟ್ಟು ಹಚ್ಚಲಿಕ್ಕೆ ಈ ರೀತಿ ಎಲೆಗಳನ್ನು ಒಂದು ಸೈಡ್ ಮಾಡಿ ಇಟ್ಕೊಂಬಿಡೋಣ್ರಿ. ಈ ರೀತಿ ಎಲೆಗಳನ್ನು ಒಂದು ಸೈಡ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಒಂದು 25 ಮಾಡಿ ಇಟ್ಕೊಂಡ್ರೆ ಒಂದ್ಕೊಂದು ಹತ್ತೋದಿಲ್ಲ ರೀ. ಲಘು ಆಗುತ್ತೆ ರೀ ಮಾಡಿದ್ರೆ. ಈ ರೀತಿ ಎಲೆ ಲಘು ಲಟ್ಟಿಸಿಟ್ಕೊಂಡ್ಬಿಟ್ವಂದ್ರೆ ಈಗ ಕರಿಗಡುಬು ಎಲೆ ಒಳಗೆ ಹುಣಗ ತುಂಬ್ಕೊಳೋದು ತೋರಿಸ್ತೇನೆ ನೋಡ್ರಿ. ಈಗ ಎಲ್ಲ ಮಷಿನೇರು ಬಂದವ್ರಿ, ಆಮೇಲೆ ಹಚ್ಚು ಬಂದವ್ರಿ. ಕರಿಗಡುಬು ಮಾಡಲಿಕ್ಕೆ ನಾನು ಹಚ್ಚು ತೊಗೊಂಡಿಲ್ಲ ರೀ, ಕೈಯಲ್ಲೇ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ. ಈ ರೀತಿ ಮಾಡ್ಕೋಬೇಕ್ರಿ. ಅದನ್ನು ಹಿಟ್ಟು ಎರಡು ಕೂಡಿಸ್ಕೊಂಡು ಚೆಂದಾಗ ಗಟ್ಟಿಯಾಗಿ ಹತ್ಕೋಬೇಕ್ರಿ. ಎಣ್ಣೆಯಲ್ಲಿ ಹೂರಣ ಹೊರಗೆ ಬಂದರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ ರೀ. ಸ್ವಲ್ಪ ನೀರು ಹಚ್ಕೊಂಡ್ರೂ ನಡಿತೈತೆ ರೀ. ನಾನು ಇಲ್ಲಿ ನೀರು ಹಚ್ಕೊಂಡಿಲ್ಲ, ಗಟ್ಟಿಯಾಗಿ ಒತ್ತಿರೋದ್ರಿಂದ ಎಣ್ಣೆಯಲ್ಲಿ ಹೂರಣ ಹೊರಗೆ ಬರೋದಿಲ್ಲ ನೋಡ್ರಿ. ಈ ರೀತಿ ಒಂದು ಸೈಡ್ ಎಲ್ಲ ಕರಿಗಡುಬನ್ನ ಮಾಡಿಕೊಂಡು ಇಟ್ಕೊಂಡಿ ನೋಡ್ರಿ. ಇಷ್ಟು ಕಡುಬು ಮಾಡಿ ನೋಡ್ರಿ ನಾನು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ನಾನು ಹೊಸ ವರ್ಷಕ್ಕೆ ಸಿಹಿ ಕರಿಗಡುಬು ಮಾಡಿ ತೋರಿಸೋದ್ರಿಂದ ನಿಮಗೆ ಇಷ್ಟ ಆಗುತ್ತಂತ ಅದಕ್ಕೆ ಮಾಡೀನಿ ರೀ. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ಬಾಳ್ಗೆ ಇಟ್ಕೊಂಡೀನಿ ರೀ. ಬಾಳ್ಗೆ ಕಾದ ನಂತರ ಎಣ್ಣೆ ಹಾಕ್ಕೊತೀನಿ ರೀ. ಇಲ್ಲಿ ಎಣ್ಣೆ ಕಾದೈತೆ ನೋಡ್ರಿ. ಈಗ ಒಂಚೂರು ಮೈದಾ ಹಿಟ್ಟು ಅದ್ರಾಗ ಹಾಕಿದ್ರೆ ಅದು ಮೇಲೆ ಬರುತ್ತೆ ರೀ. ಆ ರೀತಿ ಬಂದತೆ ಇಲ್ಲ ನೋಡಿ ಕರಿಗಡುಬು ಕರ್ಕೊಂಬಿಡೋಣ್ರಿ. ಈಗ ಅದು ಮೇಲೆ ಬಂದಿದೆ ನೋಡ್ರಿ. ಈಗ ಒಂದೊಂದಾಗಿ ಕರಿಗಡುಬನ್ನ ಕರ್ಕೊಂಬಿಡ್ರಿ. ನಾನು ಇಲ್ಲಿ ಕರಿಗಡುಬನ್ನ ಸ್ವಲ್ಪ ಕೆಂಪಗೆ ಕರ್ಕೊತೀನಿ ಸಣ್ಣ ಹುರಿ ಮೇಲೆ. ನೀವು ಹಂಗೆ ಕರ್ಕೊಳ್ರಿ, ಯಾಕಂದರೆ ಅವು ಬಾಯಲ್ಲಿಟ್ಟರೆ ಕರಗ್ತಾವ್ರಿ. ಆ ರೀತಿ ಬರ್ತೈತೆ ರೀ. ಯಾಕಂದರೆ ಇಲ್ಲಿ ಮೈದಾ ಹಿಟ್ಟು ನಾದ್ಬೇಕಾರೆ ಹಾಲು ಎಣ್ಣೆ ಹಾಕಿರೋದ್ರಿಂದ ಅವು ಕ್ರಿಸ್ಪಿಯಾಗೇ ಬರ್ತಾವ್ರಿ. ಬೆಲ್ಲ ಬ್ಯಾಳೆ ಕುದಿಸಿದ್ರೋದ್ರಿಂದ ಲಟಪಟನ ಕುದಿಸ್ಕೋಬೇಕ್ರಿ. ಅದನ್ನ ಸ್ವಲ್ಪ ಗಟ್ಟಿಯಾಗಿ ಬರೋ ಮಟ್ಟ ಆವಾಗ ನೀವು ಮಿಕ್ಸಿ ಹಾಕ್ಕೋರಿ. ಮತ್ತು 2ನೇ ಸತಿ ಕರ್ಕೊಳಕತ್ತೀನಿ ರೀ. ನಾನು ಇಲ್ಲಿ ಸ್ವಲ್ಪ ಕೆಂಪಗೆ ಕರ್ಕೊತೀನಿ ರೀ. ಮೊದ್ಲಾಗಿನ ಮಂದೆಲ್ಲ ಸ್ವಲ್ಪ ಬೆಳ್ಳಗೆ ಕರಿತಿದ್ರಿ. ಈಗಿನ ಮಕ್ಕಳಿಗೆ ಅದು ಇಷ್ಟ ಆಗಂಗಿಲ್ಲ ನೋಡ್ರಿ. ಸ್ವಲ್ಪ ಕೆಂಪು ಕರೆದ್ರೆ ತಿಂತಾರೆ ರೀ. ತುಪ್ಪ ಹಚ್ಕೊಂಡು ತಿಂದ್ರೆ ಬಾಯಲ್ಲಿಟ್ಟರೆ ಕರಗ್ತಾವೆ ನೋಡ್ರಿ. ಅಂಥ ಕರಿಗಡುಬನ್ನ ನೀವು ಮಾಡಿ ನೋಡ್ರಿ. ಪರ್ಫೆಕ್ಟಾಗಿ ತೋರಿಸಿದ್ದೀನಿ ರೀ ನಾನು. ಬೆಲ್ಲ ಬ್ಯಾಳೆ ಮಾತ್ರ ಲಟಪಟ ಕುದಿಸೋದು ಮಾತ್ರ ಮರಿಬೇಡ್ರಿ. ಈ ರೀತಿ ಕರ್ಕೊಂಡು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ
ಭಾಳ ಇಷ್ಟ ಆಗುತ್ತೆ ನೋಡಿರಿ. ಬಿಸಿ ಬಿಸಿ ಕರಿಗಡುಬು ರೆಡಿಯಾಗ್ಯಾವ ನೋಡಿರಿ ಸವಿಯಲು. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನೀವೇನು ಅಂದ್ಕೊಂಡಿರ್ತೀರಿ 2025ದಾಗ ನೆರವೇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.